ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜಪ್ಪ ಶರಣರು, ಸಂಸ್ಥಾಪಕ ಅಧ್ಯಕ್ಷರು, ಸರ್ವಜ್ಞ ಸಂಶೋಧನಾ ಪೀಠ, ದಾವಣಗೆರೆ ಮತ್ತು ಮಾಸೂರು. ಆತ್ಮೀಯರೇ, ನಾಳೆ ದಿನಾಂಕ 20 ಫೆಬ್ರವರಿ 2026 ಶುಕ್ರವಾರದಂದು ಕರ್ನಾಟಕ ಘನ ಸರ್ಕಾರ ಸರ್ವಜ್ಞರ 506ನೇ ಜಯಂತಿಯನ್ನು ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ಸಮಸ್ತ ಜನತೆಗೆ ಸರ್ವಜ್ಞರ 506ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ಸರ್ವಜ್ಞರು ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ದಾರ್ಶನಿಕರು, ಚಿಂತಕರು, ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಂಥವರು ಮತ್ತು ಭದ್ರ ಬುನಾದಿಯನ್ನು ಹಾಕಿದಂಥವರು. ಮೌಢ್ಯಗಳ ಸಂಕೋಲೆಯಲ್ಲಿ ಇದ್ದಂತಹ ಸಮಾಜವನ್ನು ಬಿಡಿಸಲು ಅವರು ತ್ರಿಪದಿಗಳ ಮೂಲಕ ವೈಚಾರಿಕ ಸಾಹಿತ್ಯವನ್ನು ಬಿತ್ತಿದವರು ಮತ್ತು ಬೆಳೆದವರು. ಇಂಥ ಮಹಾನ್ ದಾರ್ಶನಿಕರು ಬಸವಾದಿ ಶರಣರು ಹಾಕಿಕೊಟ್ಟಂಥ ಹಾದಿಯಲ್ಲೇ ನಡೆದು ಬಸವಾದಿ ಶರಣರ ಸಮಾಜ ಕಟ್ಟುವಂತಹ, ವೈಚಾರಿಕ ಸಮಾಜವನ್ನು ಕಟ್ಟುವಂತಹ ಆಶಯವನ್ನು ಪುನರುತ್ಥಾನಗೊಳಿಸಲು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಸಮಾಜವನ್ನು ಕಟ್ಟಲಿಕ್ಕೆ ಭದ್ರ ಬುನಾದಿಯನ್ನು ಹಾಕಿದಂಥವರು ಸರ್ವಜ್ಞ ಕವಿ. ಇವರು ಜನಿಸಿದ್ದು ಈಗಿನ ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ ಕುಮದ್ವತಿ ನದಿ ದಂಡೆಯಲ್ಲಿರುವ ಮಾಸೂರಿನ ಒಂದು ಓಣಿ ಅಂಬಲೂರಿನಲ್ಲಿ ಜನಿಸಿದರು. ಅಂಬಲೂರು ಅಂತಕ್ಕಂಥದ್ದು ಮಾಸೂರಿನ ಒಂದು ಓಣಿ. ಅವರ ತಂದೆಯ ಬಗ್ಗೆ, ತಾಯಿಯ ಬಗ್ಗೆ ಇರುವಂತಹ ಒಂದು ವಚನ: ತಂದೆ ಕುಂಬಾರಮಲ್ಲ, ತಾಯಿ ಮಳಲಾದೇವಿ, ಇಂದು ಶೇಖರನ ವರಪುತ್ರ ಧರಣಿಗೆ ಜನಿಸಿತ ಬಂದ ಸರ್ವಜ್ಞ. ಹಾಗೆ ಇನ್ನೊಂದು ವಚನ ಇದೆ: ಅಂಬಲೂರೊಳಗೆ ಸೆವ ಕುಂಬಾರ ಶಾಲೆಯಲ್ಲಿ ಇಂಬಿನ ಕಳೆಯ ಮಾಳಿಯೊಳು ಬಸವರಸ ಇಂಬಿಟ್ಟ ನೆನ್ನ ಸರ್ವಜ್ಞ. ಇವರು ಜನಿಸಿದ್ದು ಮಾಸೂರಿನಲ್ಲಿ, ಐಕ್ಯ ಆಗಿದ್ದು ಮಾಸೂರಿನಲ್ಲಿ. ಇವರು ಬದುಕಿದ್ದು ಕಾಲಘಟ್ಟ ಸುಮಾರು 1520. ಇದಕ್ಕೆ ದಾಖಲೆಗಳಿದ್ದಾವೆ. ಸರ್ವಜ್ಞರು ಯಾವುದೇ ರಾಜಾಶ್ರಯಕ್ಕೆ, ಇನ್ನೊಬ್ಬರ ಹಂಗಿಗೆ ಒಳಗಾಗದೆ ಎಲ್ಲೆಲ್ಲಿ ಮೌಢ್ಯಗಳು, ಕಂದಾಚಾರಗಳು ಮನೆ ಮಾಡಿದ್ದಾವೆಯೋ ಅಲ್ಲೆಲ್ಲ ಇವರು ಖಂಡಿಸುತ್ತಾ ಸಮಾಜಕ್ಕೆ ಹೊಸ ದಾರಿಯನ್ನು, ಮನುಕುಲಕ್ಕೆ ಹೊಸ ದಿಕ್ಕನ್ನು ತೋರಿಸಿದಂಥ ಮಹಾನ್ ದಾರ್ಶನಿಕ ಸರ್ವಜ್ಞ. ಇವರು ಸಾಗರವನ್ನು ಹೇಗೆ ಕೊಡದಲ್ಲಿ ತುಂಬಿಡಲು ಕಷ್ಟವೋ ಅಂಥ ಕೆಲಸವನ್ನು ಇವರು ರನ್ನ, ಜನ್ನ, ಪೊನ್ನ, ಪಂಪ, ಕುಮಾರ ವ್ಯಾಸರಾದಿಯಾಗಿ ರಚಿಸಿರುವ ಮಹಾಕಾವ್ಯಗಳ ಸಾರವನ್ನು ಇವರು 3 ಸಾಲಿನ ಪದ್ಯಗಳಲ್ಲಿ, ತ್ರಿಪದಿಗಳಲ್ಲಿ ತುಂಬಿಕೊಟ್ಟರು. ಇವರು ರಚಿಸಿದಂಥ ಎಲ್ಲ ತ್ರಿಪದಿಗಳು ಮೌಢ್ಯವನ್ನು ವಿರೋಧಿಸುವ, ಮೂಢನಂಬಿಕೆಯನ್ನು ಖಂಡಿಸುವ, ಗುಲಾಮಗಿರಿಯನ್ನು ಖಂಡಿಸುವ, ಅಸ್ಪೃಶ್ಯತೆಯನ್ನು ಖಂಡಿಸುವ, ಮೇಲು ಕೀಳು ಎಂಬುದನ್ನು ಖಂಡಿಸುವ ದಿಟ್ಟ ಹೆಜ್ಜೆಯನ್ನು ಇಟ್ಟು ತ್ರಿಪದಿಗಳಲ್ಲಿ ಇವರು ಜಗತ್ತಿಗೆ ಸಾರಿದರು. ಇವರು ಎಷ್ಟು ತ್ರಿಪದಿಗಳನ್ನು ರಚಿಸಿದ್ದಾರೆ ಅನ್ನೋದಕ್ಕೆ ನಮಗೆ ಒಂದು ವಚನ ಸಿಗ್ತದೆ. ಅದರಲ್ಲಿ 7,77,777 ತ್ರಿಪದಿಗಳನ್ನು ರಚಿಸಿದರು ಅಂತಕ್ಕಂಥದ್ದು ಒಂದು ಕಡೆ ಉಲ್ಲೇಖ ಬರ್ತದೆ. ಆದರೆ ಇವತ್ತು ನಮಗೆ ಸಿಕ್ಕಿರವು ಉತ್ತಂಗಿ ಚೆನ್ನಪ್ಪನವರು 2,100 ವಚನಗಳನ್ನು ಸಂಪಾದಿಸಿದರು. ಮತ್ತು ನನಗೆ ದೊರೆತಂತಹ ತ್ರಿಪದಿಗಳು 250. ಒಟ್ಟು 2,350 ತ್ರಿಪದಿಗಳು ಈಗ ಸರ್ವಜ್ಞರು ಲಭ್ಯ ಆಗಿವೆ, ಇನ್ನೂ ಸಿಗಬೇಕಾಗಿದೆ. ಹಾಗಾಗಿ
ಇಂಥ ಒಬ್ಬ ದಾರ್ಶನಿಕ ಸಮಾಜವನ್ನು ಕಟ್ಟಲಿಕ್ಕೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟಂಥ ದಾರ್ಶನಿಕರ ಜಯಂತಿಯನ್ನು ಸರ್ಕಾರ ಮತ್ತು ವಿವಿಧ ಸಂಘಟನೆಗಳು, ಸರ್ವಜ್ಞರ ಬಂಧುಗಳೇ ಆದಂಥ ಕುಂಬಾರ ಸಮಾಜದವರು ಸೇರಿ, ಎಲ್ಲ ಕನ್ನಡಿಗರು ಸೇರಿ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಸರ್ವಜ್ಞ ನಮ್ಮವನು ಅಂತೇಳಿ ಅಪ್ಪಿಕೊಂಡು ತಬ್ಬಿಕೊಂಡು ಆಚರಿಸುತ್ತಿರುವ ಸರ್ವಜ್ಞ ಜಯಂತಿ ನಾಳೆ ಏನು ನಡೆಯಲಿದೆ. ಈ ಮಹಾನ್ ಕಾರ್ಯಕ್ಕೆ ಕಾರಣೀಭೂತರಾದಂತಹ ಸರ್ವಜ್ಞ ಜಯಂತಿ, ಸರ್ವಜ್ಞರ ವೈಚಾರಿಕ ಚಿಂತನೆಯನ್ನು ನಾಡಿನಾದ್ಯಂತ, ದೇಶದಾದ್ಯಂತ ಬಿತ್ತರಿಸಲು ಪ್ರಯತ್ನಪಟ್ಟಂಥ ಎಲ್ಲ ಮಹನೀಯರಿಗೆ ನಾನು ಸ್ಮರಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಕರ್ನಾಟಕ ಸರ್ಕಾರಕ್ಕೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸರ್ವಜ್ಞರ ತ್ರಿಪದಿಗಳ ಬೆಳಕು ಎಲ್ಲರಿಗೆ ಸಿಗಲಿ, ನಾಡಿಗೆ ಸಿಗಲಿ, ಮೌಢ್ಯಗಳು ತೊಲಗಲಿ, ಅಸ್ಪೃಶ್ಯತೆ ತೊಲಗಲಿ, ಮೇಲು ಕೀಳು ಎಂಬುದು ತೊಲಗಲಿ, ಎಲ್ಲ ಕಡೆ ಸಮಾಜದ ಬೆಳಕು ಹರಿಯಲಿ ಅಂತ ಆಶಿಸ್ತಾ, ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಸರ್ವಜ್ಞರ 506ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.